ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಇಲ್ಲಿ ರಶ್ಮಿ ಇಡೀ ಮನೆ ಆಸ್ತಿನೆಲ್ಲ ಪಡ್ಕೊಂಡು ಸೀನೆಗೆ ತಕ್ಕ ಪಾಠ ಕಲಿಸೋಕ್ಕೆ ರೆಡಿಯಾಗಿದ್ದಾಳೆ. ಇತ್ತ ವೀರಭದ್ರಗೆ ರತ್ನಗೆ ಮಕ್ಕಳ ಅಕ್ಕಲ್ಲ ಅನ್ನೋ ವಿಚಾರ ಗೊತ್ತಾಗ್ಬಿಟ್ಟು ಎಲ್ಲರಿಗೂ ಒಂದು ಸ್ಟ್ರಾಂಗ್ ಆಗಿ ಡೋಸ್ ಕೊಡಬೇಕು ಅಂತ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾನೆ. ಈ ಒಂದು ಪೂಜೆಯಲ್ಲಿ ರತ್ನಗೆ ಮಕ್ಕಳಾಗಲ್ಲ ಅನ್ನೋ ವಿಚಾರ ರಿವೀಲ್ ಮಾಡೋಕ್ಕೆ ಹೊರಟಿದ್ದಾರೆ ವೀರಭದ್ರ. ಇನ್ನು ಇತ್ತ ಕಡೆ ಪಿಂಕಿ ಅಸಲಿ ಮುಖವಾಡ ಸೀನೆ ಎದುರಿಗೆ ಬಟ್ಟ ಬಯಲಾಗೋ ಸಮಯ ಬಂದೇ ಬಿಡ್ತು. ಇಲ್ಲಿ ಸೀನೆಗೆ ಪಿಂಕಿ ತನ್ನ ಹಿಂದೆ ಬಿದ್ದಿರೋದು ಬರೀ ಆಸ್ತಿಗನ ಸತ್ಯ ಗೊತ್ತಾಗೋಯ್ತಾ? ಹಾಗಾದರೆ ಪಿಂಕಿ ಮತ್ತು ಸೀನೆ ಲವ್ ಸ್ಟೋರಿಗೆ ಬಿಡುತ್ತಾ ದೊಡ್ಡ ಬ್ರೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ರಶ್ಮಿ ಬಡ್ಡಿ ಬಂಗಾರಮ್ಮ ವೇಷದಲ್ಲಿ ಬರ್ತಾ ಇರ್ತಾಳೆ ಬೀದಿಲೆಲ್ಲ. ಅದು ನೋಡಿಬಿಟ್ಟು ಜನ ಎಲ್ಲ ಶಾಕ್ ಆಗ್ತಾ ಇರ್ತಾರೆ. ಅದಕ್ಕೆ ನೀವಂತೂ ನಿಜ ಪುಟ್ಟಕ್ಕನ ಮಕ್ಕಳು ಬಡ್ಡಿ ಬಂಗಾರಮ್ಮ ಥರನೇ ಕಾಣಿಸ್ತಾ ಇದ್ದೀರಾ, ಆಹಾ ನಿಮ್ಮ ಗಂತು ಗವತ್ತು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅಂತಾರೆ. ಥ್ಯಾಂಕ್ ಯು ಬಾನು, ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ, ನೋಡ್ತಾ ಇರು ಒಂದಲ್ಲ ಒಂದಿನ ಈ ರಾಜ್ಯಕ್ಕೆ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂದ್ಬಿಟ್ಟು ಅಂತ ಇದ್ದಾರೆ. ಅದಕ್ಕೆ ನಾನು ಅಯ್ಯೋ ನೀನು ಟೆನ್ಷನ್ ತಗೋಬೇಡ, ನಿನ್ನೆ ನಾನು ಅಸಿಸ್ಟೆಂಟ್ ಆಗಿ ಇಟ್ಕೊಳ್ತೀನಿ ಕೆಲಸಕ್ಕೆ ಅಂದ್ಬಿಟ್ಟು ಇಲ್ಲಿ ರಾಣಿ ಅಂತ ರಶ್ಮಿ ಅಂತಾರೆ. ಓಹೋ ಹೌದಾ, ಸರಿಯಾಗ್ರಿ, ಹಾಗಾದರೆ ಅವಾಗ ನಾವು ಸೌಕಾರ ಆಗಿಬಿಡ್ತೀವಿ, ಆಗ ನಾನು ಚಿನ್ನದ ಬಿಲ್ಲೆ ತೊಗೊಂಡು ಕುಂಟ ಬಿಲ್ಲೆ ಆಡ್ಬೋದು ಹೊತ್ತಿಗೆ ಅಂತಂದ್ಬಿಟ್ಟು ಬಾನು ಅಂತಾಳೆ. ಚೆ ಬಾನು, ನಿನ್ನ ಮೈಂಡ್ ಸೆಟ್ ಇನ್ನೂ ಅಲ್ಲೇ ಇದೆ ಅಲ್ವಾ ಬಾನು, ಸ್ವಲ್ಪ ದೊಡ್ಡದಾಗಿ ಥಿಂಕ್ ಮಾಡು ಬಾನು ಅಂತೀರೆ. ಸರಿ ಅದಕ್ಕೆ ನಾನು ಕಲ್ತ್ಕೊಳ್ತೀನಿ ಆಯಿತಾ ಅಂತೀರೆ. ಸರಿ ಬಾ ಅಂದ್ಬಿಟ್ಟು ಇಲ್ಲಿ ಬಾನು ಛತ್ರಿ ಇಟ್ಕೊಂಡಿರ್ತಾಳೆ. ರಶ್ಮಿ ಆರಾಮಾಗಿ ಕೂಲಾಗಿ ಬೀದಿಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅದನ್ನು ನೋಡಿಬಿಟ್ಟು ಶ್ರೀನು ಸಾಕಾಗುತ್ತಾನೆ. ಇದೇನೇಪ್ಪ ಇವಳು ಅಲ್ಲ ಬಿಟ್ಟಿ ಕೂಳು ತಿಂದ್ಕೊಂಡು ಬಿಟ್ಟಿ ಬಂಗಾರ ಹಾಕ್ಕೊಂಡು ಹೋಗ್ತಿರೋದು ನೋಡು ಬಿಲ್ಡಪ್ಪು, ಇದೆಲ್ಲ ಆ್ಯಕ್ಚುಲಿ ನನಗೆ ಸೇರಬೇಕಾಗಿದ್ದು. ಇವಳೇನಾದರೂ ಈಗ ನನ್ನ ನೋಡ್ಬಿಟ್ಟು ಅಂದ್ಕೊಳ್ಳಿ ಸಿಗ್ದಾಕಿ ಕಡ್ಕೊಂಡು ತಿಂದೇ ಬಿಡ್ತಾಳೆ. ಬಾ ಮೊದಲು ಇಲ್ಲಿಂದ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲಿ ಹೋಗಿ ಸೀನಾ ಬಚ್ಚಿಕೊಳ್ತಾನೆ. ನೋಡ್ದೇನೆ ಬಾನು, ನಿಮ್ಮಣ್ಣ ನೋಡಿರೋ ಥರ ಯಾವ ರೀತಿ ಎಸ್ಕೇಪ್ ಆಗ್ತಾ ಇದ್ದಾನೆ ಅಂತಿದ್ರೆ. ಅದಕ್ಕೆ ನಾವು ಅವನ್ನ ನೋಡಿರೋ ವಿಚಾರ ಅವ್ನಿಗಿನ್ನೂ ಗೊತ್ತಿಲ್ಲ ಅದಕ್ಕೆ ಅಂತಿದ್ರೆ. ಹಾಗಂತೀಯಾ, ಬಾ ಇದೇ ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ರಶ್ಮಿ ಬರ್ತಾ ಇದ್ರೆ ದಾರಿಲಿ, ಇದೇ ನಮ್ಮ ರಶ್ಮಿ ಎಲ್ಲಿಗೆ ಹೊರಟಿದೀಯಾ ಅಂತಾರೆ. ಅಯ್ಯೋ ಅಜ್ಜಿ ಹೀಗೆ ವಾಕಿಂಗ್ ಹೊರಟಿದ್ದೀನಿ ಅಂದ್ಬಿಟ್ಟು ರಶ್ಮಿ ಅಂತಾರೆ. ಏನು ವಾಕಿಂಗ್ಗೆ ಮೈ ತುಂಬ ಇಡೀ ಬಂಗಾರ ಹಾಕ್ಕೊಂಡು ಹೋಗ್ತಾ ಇದೆಯಾ ನೀನು ಅಂತಂದ್ಬಿಟ್ಟು ಅಜ್ಜಿ ಅಂತಾರೆ. ಹಾಂ ಅಜ್ಜಿ, ನಿಮಗೆ ಗೊತ್ತಲ್ವಾ ನಮ್ಮ ಮಾವ ಇಡೀ ಆಸ್ತಿನೆಲ್ಲ ನನಗೆ ಬರೆದಿದ್ದಾನೆ. ಸುಮ್ಮನೆ ಬಡವೆ ಒಡವೆ ಬಂಗಾರ ಎಲ್ಲ ಸುಮ್ಮನೆ ಬೀರುವಲ್ಲ ಇಟ್ಟು ಏನು ತಾನೇ ಮಾಡಬೇಕು, ಅದಕ್ಕೋಸ್ಕರ ಹಾಕ್ಕೊಂಡು ಮೆರೆಯೋಣ ಅಂತ ಹಾಕ್ಕೊಂಡು ಬಂದಿದ್ದೀನಿ. ಇನ್ನೂ ಮನೇಲಿ ತುಂಬಾ ಇದ್ದಾವೆ, ಆದರೆ ಅರ್ಜೆಂಟಿಗೆ ಇಷ್ಟೇ ಸಿಕ್ಕಿದ್ದು, ಇನ್ನೊಂದು ಸರ್ತಿ ಬೇರೆ ಹಾಕ್ಕೊಂಡು ಬರ್ತೀನಿ ಅಂತ ರಶ್ಮಿ ಅಂತಿದ್ರೆ. ಸೀನಾಗೆ ಹೊಟ್ಟೆಯಲ್ಲಿ ಬೆಂಕಿ ಬೀಳ್ತಾ ಇರುತ್ತೆ. ಮೆರಿ ಕಣೆ ಮೆರಿ, ನಮ್ಮ ಅಪ್ಪನಿಗಂತೂ ಬುದ್ಧಿನೇ ಇಲ್ಲ, ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬರ್ಸೋದು ಬಿಟ್ಬಿಟ್ಟು ನಿನ್ನ ಹೆಸ್ರಿಗೆ ಬರ್ಸಿ ಈ ರೀತಿ ಅಧಿಕಾರ ಕೊಟ್ಟಿದ್ದಾನ, ಸಿಗಲಿ ಅವನು ಅಂತಂದ್ಬಿಟ್ಟು ಇಲ್ಲಿ ಸೀನಾ ಅಂದ್ಕೊಳ್ತಾ ಇರ್ತಾನೆ. ಇತ್ತ ಕಡೆ ವೀರಭದ್ರ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲ ಏನಾದರೂ ಮಾಡಲೇಬೇಕು, ಊರಲ್ಲೆಲ್ಲ ಬರೀ ಆ ಮಾದಪ್ಪನ ಬಗ್ಗೆನೇ ಹೋಗ್ತಾ ಇದ್ದಾರೆ, ಅವನಷ್ಟು ಒಳ್ಳೆ ಮಾವ ಎಲ್ಲೂ ಇಲ್ಲ ಹಾಗೆ ಹೀಗೆ ಅಂತ. ಆದರೆ ನಾವೇನು ಕಡಿಮೆ ಅಲ್ಲ ಅಂತಾರೆ. ಏನು ಹೇಳ್ತಿದೆ ಯಜಮಾನ್ರೆ ನೀವು ಅಂತಿದ್ರೆ. ಏನೂ ಇಲ್ಲ ಕಣ್ಲ, ಈ ರತ್ನಮ್ಮನಿಗೆ ಮಕ್ಕಳಾಗಲ್ಲ ವಿಚಾರ ಎಲ್ಲರಿಗೂ ತಿಳಿಸ್ಬೇಕಲ್ವಾ, ಅದಕ್ಕೆ ನಾಳೆ ಒಂದು ಪೂಜೆ ಇಟ್ಕೊಳ್ಳೋಣ ಇರು ಅಂತಂದ್ಬಿಟ್ಟು ಇಲ್ಲಿ ಶಿವಗೆ ಕಾಲ್ ಮಾಡ್ತಾರೆ. ಹಲೋ ಹೇಳಿ ಮವ, ಹೇಗಿರಿ ಮವ ಅಂತಾರೆ. ನಾನೇ ಚೆನ್ನಾಗಿದೆಯಪ್ಪ, ಆದರೆ ರತ್ನಾಗೆ ಹುಷಾರಿದ್ದಿಲ್ಲ ಅಂತಾರೆ. ಏನು ನಮ್ಮ ರತ್ನಂಗೆ ಹುಷಾರಿಲ್ಲ, ಅಯ್ಯೋಯ್ಯೋ ನಾನು ಈಗಲೇ ಬರ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ. ಈ ಒಂದು ಶಿವು, ಅಯ್ಯೋಯ್ಯೋ ಯಾಕಪ್ಪ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಿದ್ಯಾ, ಮಾವ ಅನ್ಬೇಕಾದ್ರೆ ನಾನಿಲ್ವೇ, ನಮ್ಮ ರತ್ನಗೆ ಏನಾಗೋಕ್ಕೂ ನಾನು ಬಿಡಲ್ಲ, ರತ್ನ ಎಷ್ಟೇ ಇದ್ರು ನಮ್ಮ ಮನೆ ಸೊಸೆ, ನಿನ್ನೆನೇ ತೋರಿಸ್ಕೊಂಬಂದಿವಿ ಏನಾಗಿಲ್ಲ, ಅದಕ್ಕೆ ಅವಳ ಹೆಸರಲ್ಲಿ ಪೂಜೆ ಇಟ್ಕೊಳ್ಳೋಣ ಅಂತ, ಎಲ್ಲರಿಗೂ ಒಳ್ಳೇದಾಗಬೇಕಲ್ವಾ ಅಂತ ವೀರಭದ್ರ ಅಂತಾರೆ. ಓಹೋ ಮಾದಪ್ಪನ ಕೂಡ ಮೊನ್ನೆ ಸೊಸೆ ಒಳ್ಳೇದಾಗಲಿ ಅಂದ್ಬಿಟ್ಟು ಪೂಜೆ ಇಟ್ಕೊಂಡಿದ್ರು, ನೀವು ಕೂಡ ಅದೇ ರೀತಿ ಮಾಡ್ತಾ ಇದ್ರೆ ಈಗ ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಯಾರೋ ಮಾಡ್ತಾರಂತ ನಾಲ್ಕು ಮಾಡಲಿ, ಮಾದಪ್ಪನ ಮನೆಯಲ್ಲಿ ಮಾದಪ್ಪನ ಪೂಜೆ ನಡಿಬೋದು, ಆದರೆ ನಮ್ಮನೆ ಸುಖಕ್ಕೆಲ್ಲ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ಅಂತಿದ್ರೆ. ಅಯ್ಯೋ ಮಾವ, ನಾನು ಆ ರೀತಿ ಹೇಳಿಲ್ಲ, ನನ್ನ ತಂಗಿಯರಿಗೆ ಎಂಥ ಒಳ್ಳೆ ಮಾವನವ್ರು ಸಿಕ್ಕಿದ್ರಂತ ನನಗೆ ಹೆಮ್ಮೆ ಆಗ್ತಾಯಿದೆ ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ ನೀನು ಮತ್ತು ಮನೆಯವರೆಲ್ಲರೂ ಬಂದುಬಿಡಿ ಆಯಿತಾ, ನಾಳೆನೇ ಮರಿಬೇಡ್ರಿ ಅಂತಿದ್ರೆ. ಸರಿ ಮಾವ ಆಯಿತು, ಎಲ್ಲರಿಗೂ ಹೇಳ್ತೀನಿ ಅಂದ್ಬಿಟ್ಟು ಶಿವ ಅಂತಾರೆ. ಯಜಮಾನ್ರೆ ಏನಿದೆ ಲೆಕ್ಕಾಚಾರ ಅಂತಿದ್ರೆ. ಲೆಕ್ಕಾಚಾರ ಇಲ್ದೇ ಕೆಲಸ ಮಾಡ್ತೀನಿ ಚಂತ್ರಿ ನಾನು ಅನ್ಬೇಕಾದ್ರೆ ಪರ್ಶು ಅಲ್ಲಿಗೆ ಬರ್ತಾನೆ. ನೋಡು ಎಲ್ಲರೂ ಮನೆಯಲ್ಲಿ ನಾಳೆ ಜನ ಕಾಯ್ತಾರೆ, ಆಗ ರತ್ನ ಮಕ್ಕಳಾಗಲೋ ವಿಚಾರ ಕೇಳಿದ್ರೆ ಎಲ್ಲರಿಗೂ ಎದೆ ಬಡಿತ ಜೋರಾಗಿ ಬ್ಲಾಸ್ಟೇ ಆಗಬೇಕು, ಆ ರೀತಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನನ್ನ ಪ್ಲ್ಯಾನು. ಇದರಿಂದಾಗಿ ನಮ್ಮ ಸೌಭಾಗ್ಯ ಗಸ್ಸೆ ಪಾಯಸ ಮಾಡಬೇಕು. ನಮ್ಮ ಸೌಭಾಗ್ಯ ಪಾಯಸ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಅವಳು ಕೂಡ ಪಾಯಸ ಮಾಡಿಸಿ ಎಲ್ಲರಿಗೆ ವಿಷದಂಥ ಸುದ್ದಿ ಹೇಳ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ವೀರಭದ್ರ. ಓಹೋ ಯಜಮಾನ್ರೆ ನಿಮ್ಮ ಪ್ಲ್ಯಾನು ದೊಡ್ಡದಾಗೇ ಇದೆ ಅಂದ್ಬಿಟ್ಟು ಛತ್ರಿ ಇಲ್ಲಿ ಅಂತ ಇದ್ದರೆ.
ಫೈನಲಿ ರಾಣಿ ಹಂಗೋ ಹಿಂಗೋ ಎಕ್ಸಾಮ್ ಬರೆದು ಮನೆಗೆ ಬರ್ತಾಳೆ. ಇಲ್ಲಿ ಸುಮತಿ ಅಜ್ಜಿ ಕಾಯ್ತಾ ಇರ್ತಾರೆ. ರಾಣಿ ಬಂದಿದ ತಕ್ಷಣ ಏನಾಯಿತು, ಚೆನ್ನಾಗಿ ಎಕ್ಸಾಮ್ ಬರ್ತೀನಮ್ಮ ಅಂತಿದ್ರೆ, ನನಗೂ ಅದೇ ಗೊತ್ತಾಗ್ತಿಲ್ಲ ಅತ್ತೆ, ನಾನೇನೋ ಬರ್ತಿದ್ದೀನಿ, ಬರೀ ಅರ್ಧ ಗಂಟೆನೇ ನನಗೆ ಎಕ್ಸಾಮ್ ಬರೆಯೋಕ್ಕೆ ಸಿಕ್ಕಿದ್ದು ಅಂತಾರೆ. ಯಾಕಮ್ಮ ಏನಾಯಿತು ಅಂತ ಸುಮತಿ ಅಂತಾರೆ. ಅದು ತುಂಬಾ ಭಯ ಆಗಿಬಿಟ್ಟಿತ್ತು, ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತೇ ಆಗಲಿಲ್ಲ ಅತ್ತೆ ಅಂದ್ಬಿಟ್ಟು ಅಂತಾರೆ. ಟೆನ್ಷನ್ ತಗೊಳ್ಳಮ್ಮ, ಭಯ ಅನ್ನೋದು ಈ ಮನುಷ್ಯನೇ ಸಾಯಿಸಿಬಿಡುತ್ತೆ. ನೀನು ನಂಬಿಕೆ ಇಟ್ಕೊ, ನೀನು ಈ ಮನೆಯೇ ನಮಗೆ ಅಧಿಕಾರ ಕೊಟ್ಟಿದೆಯಾ, ಅದೇ ರೀತಿ ನೀನು ಎಕ್ಸಾಮ್ ಬರೆದು ನೀನು ಮನೆಗೆ ರಾಣಿ ಹಾಗೆ ಆಗ್ತೀಯ ಅಂದ್ಬಿಟ್ಟು ಸುಮತಿಯಲ್ಲಿ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ರಶ್ಮಿ ಇನ್ನೊಂದು ಮದುವೆ ಆಗ್ತೀನಿ ಅಜ್ಜಿ ಅಂತಂದ್ಬಿಟ್ಟು ಇಲ್ಲಿ ಅಂದೇ ಬಿಡ್ತಾಳೆ. ಆಗ ಸೀನಾ ಕೇಳಿಸ್ಕೊಂಡು ಶಾಕ್ ಆಗ್ತಾನೆ. ಇನ್ನು ಇವಳಿಗೆ ಇನ್ನೊಂದು ಮದುವೆನಾ, ಈ ಮುಸುಡಿಗೆ ಯಾವಂತಾನೆ ಬರ್ತಾನೆ ಅಂತಿದ್ರೆ, ಏನು ಹೇಳ್ತಿದ್ಯಾ, ಇನ್ನೊಂದು ಮದುವೆ ಆಗ್ತಿದ್ಯಾ, ಬರ್ರೇ ಇಲ್ಲ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಎಲ್ಲ ಫ್ರೆಂಡ್ಸ್ನೂ ಕರೀತಾಳೆ. ಆಗ ಏನಾಯಿತು ಅಂತಿದ್ರೆ, ನೋಡೆ ನಮ್ಮ ರಶ್ಮಿ ಇನ್ನೊಂದು ಮದುವೆ ಆಗ್ತಾಳಂತೆ ಅಂತಿದ್ರೆ, ಆಗ ಸೀನಾಗೆ ಖುಷಿ ಆಗುತ್ತೆ. ಆಹಾ, ಈ ಮುದಿರು ಈಗ ಸರಿಯಾಗಿ ಟಾಂಗ್ ಕೊಡ್ತಾರೆ, ಒಂದೆರಡು ಡೇಟ್ ಹಾಕ್ತಾರೆ, ಅವಳಿಗೆ ಗೊತ್ತಾಗುತ್ತೆ ಇನ್ನೊಂದು ಮದುವೆ ಆಗ್ತಾಂತೆ, ಇನ್ನೊಂದು ಮದುವೆ ಅಂತಂದ್ಬಿಟ್ಟು ಸೀನಾ ಅನ್ಕೊಳ್ತಾ ಇದ್ದರೆ, ಇಲ್ಲಿ ಭಾನು ಮತ್ತು ರಶ್ಮಿ ಟೆನ್ಷನ್ ಆಗ್ತಾರೆ. ಏನೇ ಇವು ಅಜ್ಜಿ ನೋಡಿದ್ರೆ ಎಲ್ಲರನ್ನೂ ಕರೆಸಿದಾಳೆ, ನಮಗೊಂದು ಡೇಟು ತೆಗೆದುತ್ತಾಳೋ ಹೇಗೆ ಅಂತಿದ್ರೆ, ಹೌದು ಅದಕ್ಕೆ ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ, ಅದಕ್ಕೆ ಸುಮ್ಮನೆ ಎಸ್ಕೇಪ್ ಆಗೋಣ ಬನ್ನಿ ಅಂತಿದ್ರೆ, ಅಜ್ಜಿ ನಮಗೆ ಟೈಮ್ ಆಗ್ತಿದೆ, ನಾವು ಹೊರಡ್ತೀವಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ. ಅರೆ ನಿಂತ್ಕೊಳ್ಳಮ್ಮ, ಅಲ್ಲ ನೀನು ಇನ್ನೊಂದು ಮದುವೆ ಆಗೋ, ಬೇಕಿದ್ರೆ ಹುಡುಗರನ್ನೇ ನಾವೇ ಹುಡುಕ್ತೀವಿ, ಯಾಕೆ ಟೆನ್ಷನ್ ತೊಗೊಳ್ತೀಯ ನೀನು ಅಂತೀರೆ. ಏನು ಹೇಳ್ತೀರ ಅಜ್ಜಿ ನೀವು ಅಂತಿದ್ರೆ, ಹೌದಮ್ಮ ಸರಿಯಾಗಿ ಹೇಳ್ತಿದ್ದೀನಿ, ಅಲ್ಲ ಆ ಸೀನಾಗೆ ನೀನು ಹೇಳ್ತಿ, ಅವ್ನು ನಿನ್ನ ಕೊಡಿ ತಾಳಿ ಕಟ್ಟಿದ್ಮೇಲೆ ನಿನ್ನ ಹತ್ರ ಸಂಸಾರ ತಾನೇ ಮಾಡಬೇಕು, ಅವಳು ಬೇಕು ಇವಳು ಬೇಕಂತ ಬೇರೆಯವರಿಂದ ತಿರುಗಿದ್ರೆ ನೀನೇನು ಮಾಡಬೇಕು. ಆಗಿನ ಕಾಲದಲ್ಲಿ ಇತ್ತು ಹೆಣ್ಣು ಸುಮ್ಮನೆ ಕೂತ್ಕೊಳ್ಬೇಕು ಅಂತ, ಆದರೆ ಈಗಿನ ಕಾಲದಲ್ಲಿ ಏನೂ ಇಲ್ಲ, ಸರಿ ಸಮ ಆಯಿತಾ. ಆ ಗಂಡನೇ ನೀನು ಬೇಡ ಅಂದಮೇಲೆ ನಿನಗೇನು, ನಿನಗೀಗ ಆಸ್ತಿ ಇದೆ ಅಂತಸ್ತಿದೆ, ನಿನ್ನ ಅಂತಸ್ತಿ ತಕ್ಕಂತ ಯಾವನಾದರೂ ಬೇಕಾಗುತ್ತೆ, ನೀನು ಒಬ್ಬರನ್ನ ಕಟ್ಕೊಂಡ್ಬಿಡು ಅಂದ್ಬಿಟ್ಟು ಅಂತಾರೆ. ಅಜ್ಜಿ ಸರಿಯಾಗಿ ಹೇಳಿದೆ, ಹೇಗೆ ಇದ್ದರು ನನಗೆ ಆಸ್ತಿ ಇದೆ ಅಲ್ವಾ, ಆಸ್ತಿ ನೋಡಿ ಆದರೂ ಯಾವನೋ ಒಬ್ಬನು ಬಂದೇ ಬರ್ತಾನೆ, ಹುಡುಗ ಚೆನ್ನಾಗಿರಬೇಕು ಆಯಿತಾ, ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಅಷ್ಟಿದ್ರೆ ಸಾಕು ಅಂತಂದ್ಬಿಟ್ಟು ಇಲ್ಲಿ ಭಾನು ಕೂಡ ಅಂತಿದ್ರೆ, ಸರಿಯಮ್ಮ ಟೆನ್ಷನ್ ತಗೋಬೇಡ, ಒಳ್ಳೇದಾಗುತ್ತೆ, ಆ ಸೀನನ್ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ, ನಿನ್ನ ಜೀವನ ನೀನು ನೋಡು, ಒಳ್ಳೆ ಹುಡುಗ ಸಿಗ್ತಾನೆ ಆಯಿತಾ ಅಂತಾರೆ. ಸರಿ ಅಜ್ಜಿ, ಸಿಕ್ಕ ಮೇಲೆ ನಿಮಗೆ ಮದುವೆಗೆ ಎಲ್ಲರನ್ನೂ ಕರಿತೀನಿ ಅಂದ್ಬಿಟ್ಟು ರಶ್ಮಿ ಅಲ್ಲಿ ಅಂದ್ಕೊಳ್ತಾ ಫುಲ್ ಸೀರೆನ ಸುತ್ಕೊಂತ ಅಲ್ಲಿಂದ ಹೋಗ್ತಾಯಿದ್ರೆ, ಸೀನಾಗೆ ಫುಲ್ ಟೆನ್ಷನ್ ಆಗುತ್ತೆ. ಸೀನಾ ಅವಳ ಜೀವನ ಹಾಳು ಮಾಡೋಕೆ ಕೊಟ್ಟಿದ್ದಾಳೆ, ಅವನೇನಾದರೂ ಸೀನಾ ನನ್ನ ಕೈಲಿ ಕಾಣಿಸ್ಕೊಳ್ಳೆ, ಅವ್ನು ಸೊಂಟ ಮುರಿದ್ಬಿಟ್ಟು ಇಲ್ಲಿ ಸರಿಯಾಗಿ ಚಟ್ಟ ಕಟ್ತೀವಿ ಅಂದ್ಬಿಟ್ಟು ಅಜ್ಜಿದ್ರೆಲ್ಲ ಅಂತಿರ್ತಾರೆ. ಹೌದು, ಆ ಸೀನನ್ನು ಮಾತ್ರ ಸುಮ್ಮನೆ ಬಿಡೋಣ ನಾವು ಅಂದ್ಬಿಟ್ಟು ಅಜ್ಜಿರೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡು ಸೀನಾ, ಅಯ್ಯೋ ದೇವರೇ, ನಾನೇನಾದರೂ ಈ ಏರಿಯಾದಲ್ಲಿ ಹೋಗ್ಬಿಟ್ರೆ ಈ ಅಜ್ಜಿಂದರು ನನ್ನ ಗ್ಯಾರಂಟಿ ಸಾಯಿಸಿ ಬಿಡ್ತಾರೆ, ಇನ್ನೊಂದು ಸರ್ತಿ ಈ ರೀತಿ ಹೋಗಲೇಬಾರ್ದಪ್ಪ, ಮೊದಲೇ ಎಸ್ಕೇಪ್ ಆಗಬೇಕಂದ್ಬಿಟ್ಟು ಸೀನಾರಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಇನ್ನು ಇತ್ತ ಕಡೆ ಆ ರತ್ನ, ಏನಾಯಿತು ಯಾಕಿಷ್ಟು ಬೇಜಾರಾಗಿದೆ ಅತ್ತೆ ಅಂತ ಸೌಭಾಗ್ಯ ಕೇಳ್ತಿದ್ರೆ, ಹಾಗೇನೂ ಇಲ್ಲಮ್ಮ, ನೀನು ಚೆನ್ನಾಗಿರಬೇಕು, ನಿನಗೆ ಹುಷಾರಿಲ್ಲಲ್ಲ ಅದಕ್ಕೆ ನನಗೆ ಸ್ವಲ್ಪ ಟೆನ್ಷನ್ ಆಯಿತು ಅಂತಿದ್ರೆ, ಹೋಗ್ಲಿ ಬಿಡಿ ಈಗ ಹುಷಾರಾಗಿದ್ದೀನಲ್ವ, ನೀವು ಬೇಜಾರು ಮಾಡ್ಕೊಬಿಡಿ ಅಂದ್ಬಿಟ್ಟು ಇಲ್ಲಿ ರತ್ನ ಅಂತ ಇರ್ತಾರೆ. ರತ್ನ ಎಷ್ಟು ಒಳ್ಳೆ ಹುಡುಗಿ, ಅವಳಿಗೆ ಮಕ್ಕಳಾಗಲ್ಲ ಅಂತ ವಿಚಾರ ಗೊತ್ತಾದರೆ ಎಷ್ಟು ನೊಂದ್ಕೊಳ್ತಾಳೆ ಏನು ಅಂತಂದ್ಬಿಟ್ಟು ಅಂತ ಇರ್ತಾರೆ ಸೌಭಾಗ್ಯ. ಇನ್ನು ಇತ್ತ ಕಡೆ ಶಿವು ಮತ್ತು ಪಾರು ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಪಿಂಕಿ ವಿಚಾರ ಗೊತ್ತಾಗಿ ಶಿವು ರಶ್ಮಿ ಮೇಲೆ ಈ ಒಂದು ಪಾರು ಮೇಲೆ ಕೂಗಾಡ್ತಾ ಇದ್ರೆ, ಮಾವ ಏನು ಮಾಡೋಕೆ ಕೊಟ್ಟಿದ್ಯಾ, ಅಲ್ಲ ಈ ವಿಚಾರ ನನಗೂ ಕನ್ಫರ್ಮ್ ಇದ್ದಿಲ್ಲ, ಅದಕ್ಕೆ ಈ ರೀತಿ ಆಡಿದೆ, ನೀನು ಈ ರೀತಿ ಕೂಗಾಡಿದ್ರೆ ಸರಿಗಿಲ್ಲ ಅಂದ್ಬಿಟ್ಟು ಇಬ್ಬರು ಕಿತ್ತಾಡ್ಬಿಟ್ಟು ಮತ್ತೆ ಒಂದಾಗ್ತಾರೆ. ಅದಾದಮೇಲೆ ಶಿವು ಬಂದುಬಿಟ್ಟು, ಮಾವ ನಾಳೆ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ, ಎಲ್ಲರೂ ಹೋಗ್ಬೇಕಂತಂದ್ಬಿಟ್ಟು ಅಂತಾರೆ. ಏನೋ ನಿಜನಾ, ಸರಿ ಹಾಗಾದರೆ ಅಂತಂದ್ಬಿಟ್ಟು ಇಲ್ಲಿ ಪಾರು ಅಂತಿದ್ರೆ, ಆಗ ಶಾರದಾ, ನಿಮ್ಮಪ್ಪ ಸುಮ್ಮನೆ ಏನು ಮಾಡೋಲ್ಲ, ನಾಳೆ ಏನಿದೆಯಾ ಪಾರು ಅಂತಿದ್ರೆ, ಅತ್ತೆ ಟೆನ್ಷನ್ ತಗೊಬಿಡಿ, ನಾಳೆನೇ ಗೊತ್ತಾಗುತ್ತೆ, ಆರಾಮಾಗಿ ಇರಿ ಅಂದ್ಬಿಟ್ಟು ಅಂತಾರೆ. ಸರಿಯಮ್ಮ ಆಯಿತು ಅಂತಿದ್ರೆ, ಇಲ್ಲಿ ಸುಶೀಲಾ ಸೌಭಾಗ್ಯ ರತ್ನ ಎಲ್ಲರೂ ಬರ್ರಿ ಅಂದ್ಬಿಟ್ಟು ಅಂತಾರೆ. ಏನ್ರಿ ಏನಾಯಿತು ಅಂತಿದ್ರೆ, ನಾಳೆ ನಮ್ಮ ಮನೇಲಿ ಪೂಜೆ ಇಟ್ಕೊಂಡಿದ್ದೀನಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ, ಸರಿನಾ ಪೂಜೆಗೆ ಎಲ್ಲರೂ ಬರ್ತಾರೆ, ಸೌಭಾಗ್ಯ ಗಸಗಸೆ ಪಾಯಸ ಮಾಡಿಬಿಡಮ್ಮ ಅಂತಂದ್ಬಿಟ್ಟು ವೀರಭದ್ರ ಅಂತಾರೆ. ಆಗ ಸೌಭಾಗ್ಯ ಟೆನ್ಷನ್ ಆಗ್ತಾಯಿದ್ರೆ, ಪರ್ಶು ನೀನೇ ನಾಳೆ ಪೂಜೆಗೆ ಕೂತ್ಕೊಳ್ಬೇಕಾಗಿತ್ತು, ಆದರೆ ನಿನಗೆ ಅರ್ಜೆಂಟಾಗಿ ಒಂದು ಕೆಲಸ ಇದೆ ಕಣೋ, ಆ ಕೆಲಸ ಮುಗಿಸ್ಲೇಬೇಕು, ಸರಿನಾ ನೀನು ಆ ಕೆಲಸಕ್ಕೆ ಹೋಗಂಬಿಟ್ಟು ಅಂತಾರೆ. ಸರಿ ಆಯಿತು ಅಪ್ಪ ಅಂತಂದ್ಬಿಟ್ಟು ಅಂತ ಇದ್ದರೆ, ಇಲ್ಲಿ ಸೌಭಾಗ್ಯಗೆ ಇಲ್ಲ ನಾಳೆ ಗ್ಯಾರಂಟಿ ಆ ಪೂಜೆಯಲ್ಲಿ ರತ್ನಗೆ ಮಕ್ಕಳಾಗಲ್ಲ ಅಂತಲೇ ಇವರು ವಿಚಾರಿಸೋಕ್ಕೆ ಇದೆಲ್ಲ ಸ್ಕೆಚ್ ಆಗ್ತಾ ಇರೋದು, ಏನು ಮಾಡೋದು ಈಗ ಅಂದ್ಬಿಟ್ಟು ಇಲ್ಲಿ ಬೇಜಾರಾಗ್ತಾ ಇರುತ್ತೆ ಸೌಭಾಗ್ಯಗೆ. ಇತ್ತ ಕಡೆ ಪಾರು ಪೂಜೆಗೆ ಬರಬೇಕಂದ್ಬಿಟ್ಟು ಇಲ್ಲಿ ಸಿದ್ಧ ಎಲ್ಲ ಆಗ್ತಾ ಇರ್ತಾಳೆ. ಸೀರೆ ಹೊರಟಬೇಕಾದ್ರೆ ಇಲ್ಲಿ ಶಿವು ಬರ್ತಾನೆ. ಅಯ್ಯೋ ಚೆ ಈ ಟೈಮಲ್ಲಿ ಬರಬಾರ್ದಾಗಿತ್ತು ಅಂತಾರೆ. ಮಾವ ಬಾ ಇಲ್ಲಿ ಸೆರೆಗಿಗೆ ಪಿನ್ನ ಹಾಕೊಂಡ್ಬಿಟ್ಟು ಅಂತಾರೆ. ಸರಿ ಪಾರು ಆಯಿತು ಅಂದ್ಬಿಟ್ಟು ಕೈ ಸುಚ್ಕೊಳ್ತಾರೆ. ಅಯ್ಯೋ ಮಾವ ಏನಾಯಿತು ಅಂದ್ಬಿಟ್ಟು ಇಲ್ಲಿ ಬೆರಳನ್ನ ಬಾಯಲ್ಲಿ ಇಟ್ಕೊಂಡ್ಬಿಡ್ತಾಳೆ ಪಾರು. ಇದು ರೌಡಿ ಬೈಬಿ ಅಲ್ಲ, ಪ್ರೀತಿ ಮಾಡೋಕ್ಕೂ ಸೈ ಜಗಳ ಆಡೋಕ್ಕೂ ಸೈ ಅಂತಂದ್ಬಿಟ್ಟು ಶಿವು ಅಂತ ಇದ್ರೆ, ಮಾವ ಅಂತಂದ್ಬಿಟ್ಟು ಇಬ್ಬರು ಅಂತ ಇರ್ತಾರೆ. ಇತ್ತ ಪೂಜೆ ಎಲ್ಲ ತಯಾರಿ ಆಗಿರುತ್ತೆ. ವೀರಭದ್ರ ಮನೆಗೆ ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿರ್ತಾರೆ. ಇನ್ನು ಇತ್ತ ಕಡೆ ಮಾತ್ರ ಈ ಒಂದು ಪಿಂಕಿ
ಅಪ್ಪ ನಾನು ಸೀನನ ಮದುವೆ ಆಗ್ತೀನಿ ಅಂತಿದ್ರೆ ಬುದ್ಧಿತೆ ನಿನಗೆ. ಅವನಿಗೆ 1 ರೂಪಾಯಿ ಆಸ್ತಿನೂ ಇಲ್ಲ. ಎಲ್ಲ ಆಸ್ತಿನೂ ಮಾದಪ್ಪಣ್ಣನು ಸ್ವಾರ್ಜಿತ. ಅವ್ನು ದುಡ್ಡಿರೋದು ಎಲ್ಲ ರಶ್ಮಿ ಕೊಟ್ಟಿದ್ದಾನೆ. ನೀನು ಅವನ ಮದುವೆ ಆದರೂ ಕೋರ್ಟಿಗೆ ಹೋದ್ರು ಎಲ್ಲಿಗೋದ್ರೂ 1 ರೂಪಾಯಿನೂ ದುಡ್ಡು ಬರಲ್ಲ. ಅವನಿಂದ ವೇಸ್ಟ್ ನಿನಗೆ ಅಂದ್ಬಿಟ್ಟು ಅಂತಾರೆ. ಹಾಗಾದರೆ ಏನಪ್ಪ ಮಾಡೋದು ಈಗ ಅಂತಿದ್ರೆ ಸೀನನ ಕತ್ತಿಡ್ದು ಮೊದಲು ಅವನ ಮನೆಗೆ ಬಿಟ್ಟು ಬರ್ತೀನಿ ಬಿಡಿ ನಾನು ಅಂದ್ಬಿಟ್ಟು ಅಂತಾರೆ. ಸರಿಯಪ್ಪ ಹಾಗೆ ಮಾಡು, ನನಗೆ ಸೀನಿಗೆ ಸಮಾಧಾನ ಇಲ್ಲ, ಗುಡ್ ಬೈ ಹೇಳ್ತೀನಿ ಅಂದ್ಬಿಟ್ಟು ಪಿಂಕಿ ಅಂತಾಳೆ. ಆಗ ಸೀನು ಅಲ್ಲಿ ಬಂದುಬಿಟ್ಟು ಕೇಳಿಸ್ಕೊಂಡು ಶಾಕ್ ಆಗಿಬಿಡ್ತಾನೆ. ಏನು ಮಾಡೋಕೆ ಕೊಟ್ಟಿದ್ದಾರೆ ನೀವು ಅಂತಿದ್ರೆ ಎಲ್ಲ ಕೇಳಿಸ್ಬಿಡ್ತಾ. ಹೌದು ನನಗೂ ನಿನಗೂ ಸಮಾಧಾನ ಇಲ್ಲ, ಬ್ರೇಕಪ್ ಅಂದ್ಬಿಟ್ಟು ಇಲ್ಲಿ ಅಂತಿದ್ರೆ ನಿನ್ನ ನಂಬ್ಕೊಂಡು ನಾನು ಬಂದೆ, ಆದರೆ ನೀನು ನನ್ನಿಂದ ಆಸ್ತಿಯಿಂದ ಬಿದ್ದಿದ್ದೆ ಅಂದ್ಬಿಟ್ಟು ಇಲ್ಲಿ ಪಿಂಕಿ ಕೆನ್ನೆಗೆ ಬಾರಿಸ್ಬಿಟ್ಟು ಸೀನು ಇಲ್ಲಿ ರಶ್ಮಿ ಮನೆಗೆ ಎಂಟ್ರಿ ಕೊಡ್ತಾನೆ. ರಶ್ಮಿ ಮತ್ತು ಪಿಂಕಿ ಒಂದಾಗ ಇಲ್ಲಿ ಮಾರಾಮಾರಿ ಶುರುವಾಗೋಯ್ತು. ಮತ್ತು ಸೀನಿಗೆ ಈಗ ಪಿಂಕಿ ಅಸಲಿ ಮುಖವಾಡ ಬಯಲಾಗ್ಬಿಟ್ಟು ರಶ್ಮಿ ಮನೆಗೆ ಬಂದುಬಿಟ್ಟು ರಶ್ಮಿ ಮತ್ತು ಸೀನಾ ಒಂದಾಗಿದ್ದಾರೆ. ಈಗಾದರೂ ಈ ಒಂದು ಸೀನಾಗೆ ರಶ್ಮಿ ಒಳ್ಳೆ ಮನಸ್ಸು ಅರ್ಥ ಆಗುತ್ತಾ, ವೀರಭದ್ರ ಅಂದ್ಕೊಂಡಿರೋಂಥ ಪ್ಲಾನ್ ಎಲ್ಲ ಕೆಳಗೆ ಮಾಡೇ ಬಿಡ್ತಾಳ ಪಾರು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.